ಇವತ್ತು ಕನ್ನಡಿಗನಾಗಿ ನಾನು ಹೇಳ್ತೀನಿ ಕೇಳಿ, ನನಗೆ ಬಹಳ ಖುಷಿ ಆಗ್ತಾ ಇದೆ. ಇದೊಂದು ಕನಸಿದೆಯಲ್ಲ, ಇವತ್ತೇನು ರಾಕ್ ಸ್ಟಾರ್ ಯಶ್ ಫಸ್ಟ್ KGF ಮುಖಾಂತರ ಇಡೀ ಇಂಡಿಯಾದಲ್ಲಿ ಹೆಸರು ಮಾಡಿದ್ರು. ಈಗ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ. ಟಾಕ್ಸಿಕ್ನ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಮಾಡಿ ಕನ್ನಡ ಇಂಗ್ಲೀಷಲ್ಲಿ ಶೂಟ್ ಮಾಡಿರೋದು ಸಿನಿಮಾ ನೋಡಿ. ಯಶ್ಗೆ KGF ಸೂಪರ್ ಸ್ಟಾರ್ ಆದಮೇಲೆ ಇನ್ನೊಂದು ನಾವು ಗಮನಿಸಬೇಕಾದ ವಿಷಯ ಏನಂದರೆ, KGFಗೆ ಬಾಲಿವುಡ್ಡು ರತ್ನ ಗಂಬಳಿ ಆಸಿ ಕರೀತಾ ಇತ್ತು, ಬಾ ನೀ ನಮ್ಮ ಇಂಡಸ್ಟ್ರಿ ರೂಲ್ ಮಾಡಿ ಅಂತ. ಆದರೆ ಹೋಗಲಿಲ್ಲ. KGF ಸ್ಪಷ್ಟವಾಗಿ ಹೇಳಿದ್ರು, ನಾನು ನಮ್ಮ ಇಂಡಸ್ಟ್ರಿ ಬಿಟ್ಟು ಹೋಗಲ್ಲ, ನಮ್ಮ ಇಂಡಸ್ಟ್ರಿನಲ್ಲೇ ಇದ್ದು ನಮ್ಮ ಇಂಡಸ್ಟ್ರಿನೇ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತೀನಿ, ಇಲ್ಲೇ ಅದ್ಭುತವಾದ ಸಿನಿಮಾ ತೆಗಿತೀನಿ ಅಂತ 4 ವರ್ಷ ತಗೊಂಡ್ರು. ಒಳ್ಳೆ ಸ್ಕ್ರಿಪ್ಟ್ಗಾಗಿ, ಒಳ್ಳೆ ಸಿನಿಮಾಗಾಗಿ 4 ವರ್ಷ ತೆರೆಗೆ ಬರದೆ ರಾಕಿಂಗ್ ಸ್ಟಾರ್ಗೆ ಮನ್ಸು ಮಾಡಿದರೆ ಅವ್ರು ಬಂದಿದ್ದ ಆಫರ್ಗಳು ಸೈನ್ ಹಾಕೊಂಡು ಇವತ್ತು 1,000 ಕೋಟಿ ದುಡ್ಡು ಮಾಡ್ಬೋದಾಗಿತ್ತು. ಅಷ್ಟೊಂದು ಆಫರ್ಗಳು ಬಂದಿತ್ತು, ಅಷ್ಟು ಜನ ಅವ್ರ ಹಿಂದೆ ಬಿದ್ದಿದ್ರು ಸಿನಿಮಾ ತೆಗಿಯೋಕ್ಕೆ. ಆದರೆ ಯಾವುದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಲಿಲ್ಲ. ಯಕ್ಷು ತುಂಬ ಕೇರ್ಫುಲ್ ಆಗಿದ್ದರು. ಪ್ರಭಾಸ್ ಆಗಿದ್ದ ರೀತಿ ನಂದು ಆಗಬಾರ್ದು ಅಂತ ಭಾಳ ಕೇರ್ಫುಲ್ ಆಗಿದ್ದು ಅವರು. ತುಂಬ ಯೋಚನೆ ಮಾಡಿ ಸ್ಕ್ರಿಪ್ಟನ್ನ ಅಳೆದು ತೂಗಿ ತುಂಬ ಯೋಚನೆ ಮಾಡಿ ಟಾಕ್ಸಿಕ್ ಸ್ಕ್ರಿಪ್ಟ್ನ ಒಪ್ಕೊಂಡು ಪ್ರೊಡ್ಯೂಸ್ ಮಾಡಿ ತುಂಬ ತಲೆ ಕೆಡ್ಸ್ಕೊಂಡು ಸಿನಿಮಾ ತೆಗೆದಿದ್ದಾರೆ. ಇವತ್ತು ಅದನ್ನು ಒಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು. ಜನರು ನನ್ನ ಪಿಕ್ಚರ್ ನೋಡಿದ್ರೆ ಖುಷಿ ಪಡಬೇಕು, ಬೇಜಾರು ಮಾಡ್ಕೊಂಡು ಥಿಯೇಟ್ರಿಂದ ಹೋಗ್ಬಾರ್ದು, ಬೈಕೊಂಡು ಹೋಗ್ಬಾರ್ದು. ಇವೆಲ್ಲ ಯೋಚನೆ ಇಟ್ಕೊಂಡು ಇಂಥ ಒಳ್ಳೆ ಸಿನಿಮಾ ತೆಗೆದಿದ್ದಾರೆ ನೋಡಿ. ಇವತ್ತು KGF ಒಂದು ಲೆವೆಲಲ್ಲಿ ಇತ್ತು, ಸೂಪರ್ ಲೆವೆಲ್ ಆಯಿತು. ಇವ್ರು ನೆಕ್ಸ್ಟ್ ಲೆವೆಲ್ ಹೋಗ್ತಿದ್ದಾರೆ. ಇವ್ರ ಉದ್ದೇಶ ಏನಿದೆ, ನಮ್ಮ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಭಾರತ ಸಿನಿಮಾ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು. ನಾವು ಇಡೀ ವರ್ಲ್ಡಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯನ ಪ್ರದರ್ಶನ ಮಾಡಬೇಕು ಅಂತ ಹಾಲಿವುಡ್ ಟೆಕ್ನಿಷಿಯನ್ಸು, ಹಾಲಿವುಡ್ ಆರ್ಟಿಸ್ಟು, ಹಾಲಿವುಡ್ ಸ್ಟಂಟ್ಮನ್ನು, ಈ ಥರ ಬೇರೆ ಬೇರೆ ಹಾಲಿವುಡ್ ತಂಡಗಳನ್ನೆಲ್ಲ ಇಲ್ಲಿ ಜೊತೆಗೆ ಸೇರಿಸ್ಕೊಂಡು ಒಬ್ಬ ಹೆಣ್ಮಗಳಿಗೆ ಒಂದು ಅವಕಾಶ ಕೊಟ್ಟು ಅವರ ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನ ಸೇರಿಸ್ಕೊಂಡು ಒಂದು ಅದ್ಭುತ ಸಿನಿಮಾ ತೆಗೆದಿದ್ದಾರೆ. ಆ ಸಿನಿಮಾದಲ್ಲಿ ಅವರೇ ಹೇಳಿದ್ದಾರೆ ಏನಂತ ನೋಡಿ, ಇಟ್ ಈಸ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಏನರ್ಥ, ಇದು ದೊಡ್ಡವರಿಗೆ ಮಾತ್ರ ಅಂತ ಸ್ಪಷ್ಟವಾಗಿ ಅವ್ರು ಹೇಳ್ಕೊಂಡು ಬಂದಿದ್ದಾರೆ. ಈ ಸಿನಿಮಾ ಬಗ್ಗೆ ಅವರು ವಿಷಯಗಳನ್ನು ಎಲ್ಲ ಜನರ ಮುಂದೆ ಇಡೋಕೆ ಶುರು ಮಾಡಿದಾಗಿಂದನೂ ಹೇಳ್ಕೊಬರ್ತಿದೆ. ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ದೊಡ್ಡವ್ರಿಗೆ ಮಾತ್ರ ಈ ಸಿನಿಮಾ ಅಂತ. ಈಗ ಬಂದ್ಬಿಟ್ಟು ಬೊಬ್ಬೆ ಹೊಡಿತಾ ಇದ್ದಾರಲ್ಲ, ನಾನು ಏನೋ ಕಂಪ್ಲೇಂಟ್ ಬೇರೆ ಕಳಿಸಿದ್ದಾರೆ, ನಾವು ಇದನ್ನ ಫ್ಯಾಮಿಲಿ ಮಂದಿ ನಮ್ಮ ಹೆಂಡತಿ ಮಕ್ಕಳನ್ನ ಕೂರಿಸ್ಕೊಂಡು ಇವರು ಮೊಬೈಲಲ್ಲಿ ಟೀಸರ್ ನೋಡೋದಂತೆ. ಅದೇನು TV ಕೆಟ್ಟೋಯ್ತಾ? ಟೀಸರು TVಲಿ ರಿಲೀಸ್ ಆಗುತ್ತಲ್ಲ, ಮೊಬೈಲ್ನ ಯಾರು ಫ್ಯಾಮಿಲಿನ ಕೂರಿಸ್ಕೊಂಡು ಯಾರು ನೋಡ್ತಾರೇನ್ರಿ? ಮೊಬೈಲ್ ಎಷ್ಟಾಗಲೇ ಇರುತ್ತೆ ರೀ, ಅಂಗೈಯಾಗಲ ಇರುತ್ತೆ. ಅದನ್ನು ಹೇಳಿ ಫ್ಯಾಮಿಲಿ ಕೂತ್ಕೊಂಡು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಯಾರು ಟೀಸರ್ ನೋಡ್ತಾರ ನಮ್ಮುವಂಥ ಮಾತಾ? ಅದನ್ನ ಹಿಡ್ಕೊಂಡು ಅವ್ರನ್ನ ರುಬ್ತಾ ಇದ್ದಾರೆ ನಮ್ಮ ಯಶ್ ಅವ್ರನ್ನ. ಇದು ಖಂಡನೀಯ ನೋಡಿ. ಸಿನಿಮಾ ಹಿಂಗಿರಬೇಕು ಹಂಗಿರಬೇಕು ಅಪೇಕ್ಷೆ ಮಾಡೋದು ತಪ್ಪಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ದೃಷ್ಟಿಕೋನ ಇರುತ್ತೆ, ಎಲ್ಲರಿಗೂ ಅವ್ರದ್ದೇ ಆದ ಅನಿಸಿಕೆ ಇರುತ್ತೆ. ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವಿ, ಸಿನಿಮಾ ಬಗ್ಗೆ ನಿರೀಕ್ಷೆಗಳಿದ್ದೇ ಇರುತ್ತೆ, ನಾವು ತಪ್ಪು ಅಂತ ಹೇಳಲ್ಲ. ಆದರೆ ಇವತ್ತು ನಾವು ಏನು ಗಮನಿಸಬೇಕು, ನಮ್ಮ ಕನ್ನಡದ ಹುಡುಗ, ಇದು ಬೇರೆ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ. ನಾವೆಲ್ಲ ಹೆಮ್ಮೆ ಪಡಬೇಕು. ಒಬ್ಬ ಕನ್ನಡದ ಹುಡುಗ ಈ ಮಟ್ಟಕ್ಕೆ ತೆಗೆದಿದ್ದಾನೆ ಅಂದರೆ ನಾವು ಇಷ್ಟ ಆಗದೇ ಇದ್ರೂ ಕೂಡ ಸುಮ್ಮನೆ ಇರಬೇಕು. ಟೀಕೆ ಮಾಡಿ ಅವರ ಮನೋಧೈರ್ಯವನ್ನು ಕೆಡಿಸೋ ಪ್ರಯತ್ನ ಮಾಡಬಾರ್ದು. ಅವರು ಕಷ್ಟಪಟ್ಟು ತೆಗಿತಾರೋ ಸಿನಿಮಾಗೆ ಅವ್ರಿಗೆ ಬೇಸರ ಮೂಡಿಸ್ಬಾರ್ದು. ಅವ್ರು ನೆಕ್ಸ್ಟ್ ಲೆವೆಲ್ ರಿಲೀಸ್ ಮಾಡಬೇಕು, ಏನೇನೋ ಪ್ಲ್ಯಾನ್ ಹಾಕೊಂಡು ಮಾಡೋಕ್ಕೆ ಕೊಟ್ಟಿದ್ದಾರೆ, ಅವ್ರ ಆತ್ಮಬಲವನ್ನು ಕುಗ್ಸೋ ಪ್ರಯತ್ನ ಮಾಡಬಾರ್ದು. ಅವ್ರಿಗೆ ನಾವು ಸಾಧ್ಯವಾದರೆ ಸಪೋರ್ಟ್ ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಅದ್ಬಿಟ್ಟು ಅವ್ರನ್ನ ಕಾಲೆಳೆಯೋ ಕೆಲಸ ಕನ್ನಡಿಗರಾಗಿ ಇನ್ನೊಬ್ಬ ಕನ್ನಡಿಗರು ಮಾಡಬಾರ್ದು ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇದು ಭಾಳ ಕನ್ನಡ ಇಂಡಸ್ಟ್ರಿಗೆ, ಕನ್ನಡಿಗರಾಗಿ ನಾವೆಲ್ಲರೂ ಈ ಥರ ಟೀಕೆಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ಇದನ್ನು ವಿರೋಧ ಮಾಡಬೇಕು. ಕನ್ನಡಿಗರು ಯಾವುದೇ ಒಳ್ಳೆ ಕೆಲಸ ಮಾಡಲಿ, ಅದರಲ್ಲಿ ಅವ್ರು 100 ಒಳ್ಳೆ ಕೆಲಸ ಮಾಡಿ ಆ 100ರಲ್ಲಿ 10% ಏನೋ ತಪ್ಪಿದ್ರೆ, ನಮಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಅದನ್ನು ಕಡೆಗಣಿಸಿ ಆ 10% ತಪ್ಪನ್ನು 90% ಸರಿಯಾಗಿರೋದನ್ನು ನಾವು ಸಪೋರ್ಟ್ ಮಾಡಿ ನಾವು ಅವ್ರಿಗೆ ಜೈ ಅಂದ್ಕೊಂಡು ನಮ್ಮ ಕನ್ನಡಿಗ ಹುಡುಗ ಬೆಳೆಸ್ತಾ ಇದ್ದಾನೆ ನಮ್ಮ ಜನನ, ನಮ್ಮ ಇಂಡಸ್ಟ್ರಿನ ಅವನು ನಾವು ಜೈ ಅಂತ ಸಪೋರ್ಟ್ ಮಾಡಬೇಕೇ ಹೊರತು 10% ತಪ್ಪನ್ನ 100% ಮಾಡಿಬಿಟ್ಟು ಟೀಕೆ ಮಾಡೋದು ಯಾರಿಗೂ ಶೋಭೆ ತರುವಂಥದ್ದಲ್ಲ, ಕನ್ನಡಿಗರಾಗಿ ನಮ್ಗೆ ಶೋಭೆ ತರೋದಲ್ಲ. ಆದ್ದರಿಂದ ಟಾಕ್ಸಿಕ್ ಸಿನಿಮಾನ ನಿಮ್ಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಮನೇಲಿರಿ, ಯಾರು ಥಿಯೇಟ್ರಿಗೆ ಹೋಗ್ಬೇಡಿ, ಯಾರಿಗೂ ಬಲವಂತ ಇಲ್ಲ, ಯಾರಿಗೂ ಹೇಳಿಲ್ಲ. ಇಷ್ಟ ಇದ್ದವ್ರು ಹೋಯ್ತಾರೆ, ಇಷ್ಟ ಇಲ್ಲದವ್ರು ಮನೇಲಿ ಇರ್ತಾರೆ. ನೀವು ದಯವಿಟ್ಟು ಟೀಕೆ ಮಾಡ್ಕೊಂಡು ಈ ಟೀಕೆನ ಹಿಂಗೆ ಮುಂದುವರಿಸ್ಕೊಂಡು ನಮ್ಮ ಯಶ್ ಅವ್ರನ್ನ ಕಡೆಗಣಿಸ್ಬೇಡಿ, ಕನ್ನಡ ಇಂಡಸ್ಟ್ರಿನ ಹಾಳು ಮಾಡಬೇಡಿ. ಧನ್ಯವಾದಗಳು ಸ್ನೇಹಿತರೆ.